ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು 2026ರಲ್ಲಿ ನಡೆಯುವ ಎಕ್ಸಾಮನ್ನು ಪಾಸಾಗಲು ಈ ಕ್ವಶನ್ ಪೇಪರನ್ನು ಬಿಡಿಸಿ. ಈ ಪೇಪರಲ್ಲಿ ಇರುವ ಕ್ವಶನ್ಗಳನ್ನು 1, 2, 3 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ದಿನಾಲು ಬಿಡ್ತಾ ಇರುತ್ತೇನೆ. ಹಾಗೆಯೇ ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕು ಕಾಮೆಂಟ್ ಮಾಡಿ ಮತ್ತು ದಿನಾಲು ವಿಡಿಯೋ ಬರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ಹಾಗೆ PDF-ಗಳನ್ನು ಅಲ್ಲಿ ಬಿಡುತ್ತಿರ್ತೇವೆ. ಕೀ ಆನ್ಸರ್ ಈ ಕನ್ನಡ ಕ್ವಶನ್ ಪೇಪರ್ ಕೀ ಆನ್ಸರ್ ಸಹಿತ ಅಲ್ಲಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. 2025-26ರಲ್ಲಿ ನಡೆಯುವ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1, ವಿಷಯ ಕನ್ನಡ. ಇದರ ಕೀ ಆನ್ಸರ್ಗಳನ್ನು ನೋಡೋಣ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಅದರೊಳಗಡೆ 2 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳನ್ನು ಸಹ ಆನ್ಸರ್ ಕೊಟ್ಟಿರ್ತೇವೆ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಒಂದನೇ ಕ್ವಶನ್, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಕರೆಕ್ಟ್ ಆನ್ಸರ್ ಸೀತೆ. ಇ. ಗುರು ಹೇಗೆ ವರ್ತಿಸಬಾರದು? ಕರೆಕ್ಟ್ ಆನ್ಸರ್ ಇ. ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಆ. ಬಾಲಕನೆಂದು. ಹಾಗೆಯೇ 4ನೇ ಕ್ವಶನ್, ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ? ಕರೆಕ್ಟ್ ಆನ್ಸರ್ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡುತ್ತಾರೆ. ಹಾಗೆಯೇ 5ನೇ ಕ್ವಶನ್, ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ. 6ನೇ ಕ್ವಶನ್, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ. ಹಾಗೆಯೇ 7ನೇ ಕ್ವಶನ್, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಅಂಶವೆಂದರೆ? ಕರೆಕ್ಟ್ ಆನ್ಸರ್ ಅ. ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. ಹಾಗೆಯೇ 8ನೇ ಕ್ವಶನ್, ಕೃಷ್ಣೇಗೌಡರ ಆನೆ ಮೊದಲ ಯಾವ ಮಠದಲ್ಲಿತ್ತು? ಗೂಳೂರು ಮಠದಲ್ಲಿ. 9ನೇ ಕ್ವಶನ್, ನಾಗರಾಜನ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಆ. ಕರೆಕ್ಟ್ ಆನ್ಸರ್ ಶಿಕಾರಿ ಗಂಡಿಯಲ್ಲಿ. 10ನೇ ಕ್ವಶನ್, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗದೆ ಕಷ್ಟ ಆಗಿದೆ, ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಖರ್ಚನ್ನು ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೆಂದರೆ? ಅಧಿಕಾರ ಉಳಿದರೆ ಸಾಕು. ಹಾಗೆಯೇ ರೋಮನ್ ಅಂಕಿ 2, ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1ನೇ ಕ್ವಶನ್, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್. ನಿಶಾ ಶರ್ಮಾ. 12ನೇ ಕ್ವಶನ್, ದಣಿಗಳು ಹೊಳೆಯುವ ಹೊಳೆಯೆತ್ತಲು ಸೂಚಿಸುವುದು ಡ್ಯಾಶ್. ಕರೆಕ್ಟ್ ಆನ್ಸರ್ ಕುದುಪನಿಗೆ. ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು? ಶಿವಸುಬ್ರಹ್ಮಣ್ಯ ಅಯ್ಯರ್. 14ನೇ ಕ್ವಶನ್, ಶೇಷನು ರಾಮಾಯಣ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು? ವಾತ್ಸಾಯನ. 15ನೇ ಕ್ವಶನ್, ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ? ಪೆನ್ಷನ್ದಾರರಿಗೆ. ರೋಮನ್ ಅಂಕಿ ಇ, ಹೊಂದಿಸಿ ಬರೆಯಿರಿ. ಅ. ಪುಲಿಗೇರಿ ಸೋಮನಾಥ. ಆ. ಪುರಂದರದಾಸರು. ಇ. ಕೆ. ಎಸ್. ನಿಸಾರ್ ಅಹಮದ್. ಇ. ಟಿ. ಯಲ್ಲಪ್ಪ. ಉ. ಸುಕನ್ಯಾ ಮೂರ್ತಿ. ಅ. ಪುಲಿಗೇರಿ ಸೋಮನಾಥಗೆ ಕರೆಕ್ಟ್ ಆನ್ಸರ್ ಸೋಮೇಶ್ವರ ಶತಕ. ಆ. ಪುರಂದರದಾಸರಿಗೆ ಕರೆಕ್ಟ್ ಆನ್ಸರ್ ಪುರಂದರ ವಿಠ್ಠಲ. ಇ. ಕೆ. ಎಸ್. ನಿಸಾರ್ ಅಹಮದ್ಗೆ ಕರೆಕ್ಟ್ ಆನ್ಸರ್ ವ್ಯಕ್ತಿಪರ ಕವನಗಳು. ಇ. ಟಿ. ಯಲ್ಲಪ್ಪಗೆ ಕರೆಕ್ಟ್ ಆನ್ಸರ್ ಚಿಟ್ಟೆ ಮತ್ತು ಜೀವಯಾನ. ಉ. ಸುಕನ್ಯಾ ಮೂರ್ತಿಗೆ ಕರೆಕ್ಟ್ ಆನ್ಸರ್ ಒಮ್ಮೆ ನಗುತ್ತೇವೆ. ಆ ವಿಭಾಗ. 2 ಅಂಕದ ಪ್ರಶ್ನೆಗಳು. ಇದರಲ್ಲಿ 3 ಬರೆಯಬೇಕು. ಇವು ಎಲ್ಲವಕ್ಕೂ ಆನ್ಸರ್ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರುತ್ತೇವೆ, ನೋಡಿಕೊಳ್ಳಿ. ಇವು ಸಹಿತ 21, 22, 23, 24, 20 ಇವೆಲ್ಲವೂ ಬಿಟ್ಟಿರ್ತೇವೆ. ಹಾಗೆಯೇ ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕಂತ ಸಹಿತ ಕಾಮೆಂಟ್ ಮಾಡಿ. ನಮ್ಮಿಂದ ಏನಾದರೂ ತಪ್ಪಾದರೂ ಸಹ ಕಾಮೆಂಟ್ ಮಾಡಿ.
ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಎನ್ವಲ್ಕ್ ಸಹ ಬರುವ ಸಾಧ್ಯತೆ ಇರುತ್ತದೆ. 38ನೇ ಕ್ವಶನ್. ಮಂಗಳಲಿಂಗದ ಮಹತ್ವವನ್ನು ಉರ್ಲಿಂಗಿ ಪೆದ್ದೆ ಹೇಗೆ ವಿವರಿಸಿದ್ದಾರೆ? ಇದು ಇಂಪಾರ್ಟೆಂಟ್ ಆಗಿದೆ. ಹಾಗೆ 39ನೇ ಕ್ವಶನ್. ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿಸಿಕೊಂಡಿದೆ ವಿವರಿಸಿ. ಇವೆರಡು ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಗಮನ ಕೊಡಿ ಇವೆರಡು ಕಡೆ. ಇದರಲ್ಲಿ ಅಂದರೆ 41ನೇ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳ ಅನುಕೂಲಗಳು ವಿವರಿಸಿ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಅಂದರೆ ಮೇಲವಿದ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಇದು ಇಂಪಾರ್ಟೆಂಟ್ ಆಗಿರುತ್ತೆ. ವಿಭಾಗ ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ನೇ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 45ನೇ ಕ್ವಶನ್. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. 1ನೇದು ತೊರೆ. ತೊರೆಗೆ ಕರೆಕ್ಟ್ ಆನ್ಸರ್ ಹಳ್ಳ, ನದಿ ಇತ್ಯಾದಿಗಳು. 2ನೇದು ಗುರುಗೆ ಕರೆಕ್ಟ್ ಆನ್ಸರ್ ಶಿಕ್ಷಕ. 3ನೇ ಕ್ವಶನ್. ಕಲಿಗೆ ಕರೆಕ್ಟ್ ಆನ್ಸರ್ ಅರ್ಜುನ ಇತ್ಯಾದಿಗಳಾಗಿರುತ್ತೆ. ಹಾಗೆ 46ನೇ ಕ್ವಶನ್. ಗುಣವಾಚಕಗಳು. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. 3ರಲ್ಲಿ 2 ಯಾವುದಾದ್ರು ಬರೆಯಬಹುದು. 1ನೇ ಕ್ವಶನ್. ಹುಸಿ ನಿದ್ದೆ ಹುಸಿ. 2ನೇದು ಗೂಗೆ ಮರಿ ಚಿಕ್ಕ. ಬೆಳ್ಳಿ ಲೋಟ ಬೆಳ್ಳಿ. ಇಷ್ಟೇ ಈಸಿ ಆಗಿರುತ್ತೆ ಕ್ವಶನ್. ಇವು ಭಾಷಾಭ್ಯಾಸ ಎನ್ವಲ್ದಾಗೂ ಸಹ. ಹಾಗೆ 47ನೇ ಕ್ವಶನ್. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ನಿಂದರು, ಬಂದಿತು, ಕುಣಿದನು. ಧಾತು ರೂಪಗಳು: ನಿಂದರು ನಿಂದ, ಬಂದಿತು ಬಂದ, ಕುಣಿದ ಕುಣಿದ, ಕುಣಿದ ಕುಣಿದನು. ಹಾಗೆ 48ನೇ ಕ್ವಶನ್. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ಹಾಡುಗಳು ವರ್ತಮಾನ ಕಾಲ. ಕೇಳುತ್ತಾರೆ ವರ್ತಮಾನ ಕಾಲ. ಹೋದರು ಭೂತಕಾಲ. 49ನೇ ಕ್ವಶನ್. ವಿಭಕ್ತಿ ಪ್ರತ್ಯಯ ವಿಭಕ್ತಿಗಳನ್ನು ವಿವರಿಸಿ. 3ರಲ್ಲಿ 2. ದೂರದಳು ಮನೆಗೆ ವಲ್ಲಭನ್. ದೂರದಳು ಕರೆಕ್ಟ್ ಆನ್ಸರ್ ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಮನೆಗೆ ಕರೆಕ್ಟ್ ಆನ್ಸರ್ ಚತುರ್ಥಿ ವಿಭಕ್ತಿ ಆಗುತ್ತೆ. ವಲ್ಲಭನ್ ಕರೆಕ್ಟ್ ಆನ್ಸರ್ ಷಷ್ಠಿ ಆಗಿರುತ್ತೆ, ಷಷ್ಠಿ ವಿಭಕ್ತಿ ಆಗಿರುತ್ತೆ. ಹಾಗೆ 50ನೇ ಕ್ವಶನ್. ಕೆಳಗಿನ 2 ಪದಗಳ ತದ್ಭವ ರೂಪ ಬರೆಯಿರಿ. ಶ್ರೀ ಶಿರ ರಾಯ. ಶ್ರೀಗೆ ಕರೆಕ್ಟ್ ಆನ್ಸರ್ ಸಿರಿ. ಶಿರಾಗೆ ಕರೆಕ್ಟ್ ಆನ್ಸರ್ ಸಹ ಸಿರಿನೇ. ಯಾವುದು ನಿಮ್ಮ ಇತ್ಯಾದಿಗಳು ನಿಮಗೆ ಕರೆಕ್ಟ್ ಆನ್ಸರ್ ಇದ್ದು ಬರೆಯಬಹುದು. ಹಾಗೆ 3ನೇ ಕ್ವಶನ್. ರಾಮ, ಅದಕ್ಕೆ ಕರೆಕ್ಟ್ ಆನ್ಸರ್ ರಾಯ. ಹಾಗೆ ಯಾವುದಾದರೂ ಒಂದು ವಿಷಯದ ಕುರಿತು ಪ್ರಬಂಧ ಬರೆಯಿರಿ. ಮತದಾನದ ಮಹತ್ವ, ಕ್ರೀಡೆ ಮತ್ತು ನಮ್ಮ ಆರೋಗ್ಯದ 2ರಲ್ಲಿ 1. ಹಾಗೆ ಲೆಟ್ರ್ ಸಹಿತ ನಮ್ಮ ಚಾನಲ್ನಲ್ಲಿ ಇದೆ, ಅದು ಸಹಿತ ನೋಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕಂತ ಕಾಮೆಂಟ್ ಮಾಡಿ, ಈ ಆನ್ಸರ್ ಕೊಡುತ್ತೇವೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಥ್ಯಾಂಕ್ ಯು.